ಎಲ್ರಿಗೂ ನಮಸ್ಕಾರ. ವೇಡ್ಸ್ ಕುಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತೊಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಸೀತಾಫಲ್ ಬಾಸುಂದಿ ಅಂತ. ಮಾಡಲಿಕ್ಕೆ ತುಂಬ ಈಸಿ, ಹಾಗೆಯೇ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಸೀತಾಫಲ್ ಬಾಸುಂದಿ ಮಾಡಲಿಕ್ಕೆ ನಾನಿಲ್ಲಿ ಸೀತಾಫಲ್ ತಗೊಂಡಿದ್ದೇನೆ. ಇದನ್ನು ಈಗ ಓಪನ್ ಮಾಡಿ ಇದರಿಂದ ಸೀಡ್ನ ತೆಗಿಬೇಕು. ಹೀಗೆ ಇದನ್ನು ಓಪನ್ ಮಾಡಿ ಇದರ ಪಲ್ಪನ್ನು ಸ್ಟ್ರೈನರ್ಗೆ ಹಾಕಬೇಕು. ಯಾವುದೇ ಸ್ಪೂನಿಂದ ಹೀಗೆ ಪ್ರೆಸ್ ಮಾಡಿದರೆ ಇದರಿಂದ ಸೀಡ್ಸ್ ಹೊರಗೆ ಬರ್ತದೆ. ಆಮೇಲೆ ಇದರಿಂದ ಸೀಡ್ಸ್ ತೆಗಿಲಿಕ್ಕೆ ಈಸಿ ಆಗ್ತದೆ. ಹೀಗೆ ಮಾಡಿ ಎಲ್ಲ ಬೀಜನ ತೆಗೆದು ಪಲ್ಪನ್ನು ಬೇರೆ ಮಾಡಿ ಇಟ್ಕೊಳ್ತೇನೆ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಲೀಟರ್ನಷ್ಟು ಹಾಲನ್ನು ಬಿಸಿ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸ್ಪೂನ್ ಹಾಕಿ ಇದನ್ನು ಒಮ್ಮೆ ತಿರುಗಿಸುವ. ಹೀಗೆ ತಿರುಗಿಸ್ತಾ ಇದನ್ನು ಬಿಸಿ ಮಾಡಬೇಕು. ಹೀಗೆ ಬಿಸಿ ಮಾಡ್ತಾ ಇದನ್ನು ಸ್ವಲ್ಪ ದಪ್ಪ ಆಗುವವರೆಗೆ ಇದನ್ನು ಹೀಗೆ ಕುದಿಸ್ತಾ ಇರಬೇಕು. ಹೀಗೆ ಸ್ಪೂನ್ ಹಾಕ್ತಾ ಇದನ್ನು ಕುದಿಸ್ತಾ ಇರಬೇಕು. ಈಗ ಹಾಲು ಸ್ವಲ್ಪ ದಪ್ಪ ಆಗ್ತಾ ಬಂತು ನೋಡಿ, ಕಡಿಮೆ ಆಯಿತು ಇದರಲ್ಲಿ ಹಾಲು. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಏಲಕ್ಕಿ ಪುಡಿ, ಕೇಸರ್. ಹೀಗೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಇದನ್ನು ಹೀಗೆ ಕುದಿ ಬರುವವರೆಗೆ ಇಡಬೇಕು. ನೋಡಿ, ಇದರಲ್ಲಿ ಈಗ ಕುದಿ ಬಂತು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ತಣ್ಣಗಾಗಲು ಇಡಬೇಕು. ಪೂರ್ತಿ ತಣ್ಣಗಾದ ಮೇಲೆ ಸ್ವಲ್ಪನೂ ಬಿಸಿ ಇರಬಾರ್ದು. ಇದಕ್ಕೆ ಸೀತಾಫಲ್ನ ಪಲ್ಪನ್ನು ಹಾಕಬೇಕು. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಇದಕ್ಕೆ ಮೇಲಿಂದ ಸ್ವಲ್ಪ ಕಟ್ ಮಾಡಿದ ಬಾದಾಮ್, ಪಿಸ್ತಾ, ಕೇಸರ್, ಗಾರ್ನಿಷ್ಗೆ ಸ್ವಲ್ಪ ಎಡಿಬಲ್ ಗೋಲ್ಡ್ ಫ್ಲೇಕ್ಸ್, ಇದು ಆಪ್ಷನಲ್. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಆದ ನಂತರನೇ ಇದನ್ನು ಸರ್ವ್ ಮಾಡಬೇಕು. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟಿ ಸೀತಾಫಲ್ ಬಾಸುಂದಿ ರೆಡಿ ಆಯಿತು. ತುಂಬ ಈಸಿ ರೆಸಿಪಿ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.